ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಧ್ಯ ಆದ್ರೆ ನಾವಿಬ್ರು ಸೇರಿ ಹೆಂಗಾದ್ರೂ ಮಾಡಿ ಅವ್ರಿಬ್ರಿಗೂ ಮದ್ವೆ ಮಾಡಿಸ್ಬಿಡೋಣ. ಮೊದ್ಲಿಂದ ಒಬ್ರಿಗೊಬ್ರು ಇಷ್ಟಪಟ್ಟವ್ರೆ. ಮದ್ವೆ ಮಾಡಿಸಿದ್ರೆ ಹೆಂಗಾರೆ ಆಗಿರ್ಲಿ, ಚೆನ್ನಾಗಾದ್ರೂ ಇರ್ಲಿ, ಸುಮಾರಾಗಾದ್ರೂ ಇರ್ಲಿ, ಹೆಂಗಾನ ಇರ್ಲಿ, ನಮ್ಗೇನಾಗ್ಬೇಕು? ಏನ್ ರತ್ನಮ್ಮ ನೀವ್ ಬೇರೆ, ಮದ್ವೆ ಮಾಡ್ಸೋದ್ ನಮ್ ಕೆಲ್ಸನಾ? ಅಯ್ಯೋ ಸಾಧ್ನಮ್ಮ, ನಿಮಗ್ ಗೊತ್ತಿಲ್ಲ, ಸುಮ್ನಿರಿ. ನಾನ್ ಹೇಳ್ದಂಗೆ ಹೆಂಗಾರ ಮಾಡಿ ಕಷ್ಟಪಟ್ಟಾದ್ರೂ ಅವ್ರಿಬ್ರನ್ನು ಸೇರ್ಸ್ಬಿಡೋಣ. ಆಮೇಲೆ ನಮ್ ಕುಟುಂಬಕ್ಕೆ ಒಳ್ಳೇದಾಗತ್ತೆ. ಸರಿ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಮಾನಸ ಕೊಟ್ಟಿರೋ ಅಡ್ರೆಸ್ಸಿಗೆ ಹೋಗಿ ಅಲ್ಲೆಲ್ಲ ವಿಚಾರ್ಸೋಣ, ಅವನನ್ನು ವಿಚಾರ್ಸೋಣ. ಈ ಮಂತ್ರ ಯಾರು, ಅವಳು ಏನು, ಅವಳ ಮೂಲ ಏನು ಅಂತ ಮೊದ್ಲು ಕಂಡುಹಿಡಿಬೇಕು ನಾವು. ಆಯ್ತು, ಆದ್ರೆ ನಾನ್ ಹೇಳ್ದಂಗೆ ನೀವು ಮಾಡ್ಲೇಬೇಕು. ಸರಿ ಸರಿ ರತ್ನಮ್ಮ, ಈ ಮನೆ ಸೂತ್ರನೂ ನೀವೇ, ದಾರನೂ ನೀವೇ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಕೇಳ್ತೀನಿ. ಆಟೋ ಬನ್ನಿ ರತ್ನಮ್ಮ. ಹಲೋ ವೀರಣ್ಣ ಅವರೇ. ಹೇಳು ಒನ್ನೇಗೌಡ. ನಮ್ ಕಡೆಯವ್ರು ಯಾರ ಜಮೀನ್ ಮಾರ್ತಾವ್ರಂತೆ, ಏನು ನೀವು ತಗತ್ತೀರಾ? ಜಮೀನಾ? ಹಾ. ಆಹಾ, ಸದ್ಯಕ್ಕೆ ಯಾವುದೇ ಜಮೀನ್ ತಗೊಳ್ಳೋ ಐಡಿಯಾದಲ್ಲಿ ನಾ ಇಲ್ಲಪ್ಪ. ಹೌದಾ? ಸರಿ ವೀರಣ್ಣ. ಅಚ್ಚು ಸಿಕ್ಕಿದಾಳೆ, ಅಚ್ಚಮ್ಮನವ್ರು ಸಿಕ್ಕಿದ್ರಾ? ಆದ್ರೆ ಅವಳಿಗೆ ಹಳೇದು ಯಾವುದೋ ನೆನಪಾಗ್ತಿಲ್ಲ. ಸರಿ, ನಾನು ಮಾತಾಡ್ತೀನಿ. ಆಯ್ತಪ್ಪ. ರೀ, ಇನ್ನೂ ಅದೇ ಯೋಚನೆಲಿದ್ದೀರಾ? ಎಷ್ಟ್ ಸರ್ತಿ ಹೇಳೋದು ರೀ, ನಾವಿಬ್ರು ಇದೇ ತರ ಯೋಚನೆ ಮಾಡ್ತಾ ಇದ್ರೆ ಅವಳಿಗೆ ಯಾರು ಧೈರ್ಯ ಹೇಳ್ತಾರೆ? ನನಗೆ ನೀನು ಹೇಳೋದು ಅರ್ಥ ಆಗ್ತದೆ ಸುಮಾ, ಆದರೆ ಒಬ್ಬೊಬ್ರು ಕೇಳುವಾಗ್ಲೂ ಹಳೇದೆಲ್ಲ ನೆನಪಾಗ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಭಯ ಆಗ್ತಿದೆ. ನೀವು ಯಾವಾಗ್ಲೂ ಈ ತರ ಯೋಚನೆ ಮಾಡ್ತಾ ಇದ್ರೆ ಮನೆಯಲ್ಲಿ ನಮ್ಗೆಲ್ಲ ನೆಮ್ಮದಿ ಹೇಗಿರುತ್ತೆ ಹೇಳಿ? ಸುಮಾ, ನನಗೆ ಈ ಥರನೇ ಇರಬೇಕು ಅಂತ ಆಸೆನ ಹೇಳು. ನನ್ನ ತಂಗಿ ಮುಖ ನೋಡು, ಅವಳು ಹೇಗಿದ್ದಾಳು ನೋಡು. ಅವಳು ಮೊದ್ಲಿನ ಥರ ಆದರೆ ನಾನು ಮೊದ್ಲಿನ ಥರ ಆಗೋಗ್ತೀನಿ. ದೇವ್ರಿಗೆ ನಮ್ಮ ಮೇಲೆ ಏನೋ ಕೋಪ ಸುಮಾ. ಏನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ತಂಗಿಗೆ ಹಳೆ ನೆನಪೆಲ್ಲ ಬಂದ್ಬಿಡ್ತು ಅಂದ್ರೆ ನಾನು ಸರಿಯಾಗ್ಬಿಡ್ತೀನಿ ಸುಮಾ. ಅಣ್ಣ, ಹೇಳಮ್ಮ.